ಅಲ್ಲಿ ಗಲಾಟೆ ಆಗಿದೆ. ಸಿಸಿ ಕ್ಯಾಮ್ರಾ ಸಾಹೇಬ್ರು ತೋರಿಸ್ಬಿಡ್ತೀರಾ? ಸಿಸಿ ಕ್ಯಾಮ್ರಾ ತೋರಿಸ್ತೀರಾ ಸಾಹೇಬ್ರು? ಆಫೀಸ್ ಹೇಳ್ತಾ ಇದ್ದಾರೆ. ಲಾಸ್ಟ್ ಇಯರ್ ಇದು ರಿಸಲ್ಟ್ಸ್ ಆಯ್ತಲ್ಲ SSC ಇದು ಭಾಳ ಪೋರ್. ಈಗ BO ಬಂದ್ಬಿಟ್ಟು ಯಾವ ಸ್ಕೂಲ್ಸು ವಿಸಿಟು ಮಾಡಲ್ಲ, ಟೀಚರ್ಸು ಕೊರತೆ ಇದೆ. ನೆಕ್ಸ್ಟ್ ಅಕಾಡೆಮಿಕ್ ಹೇಗೆ ಮಾಡ್ತೀರಾ ಅಂತ ಅದಕ್ಕೆ ನಿಮ್ಮನ್ನ ಪ್ರಶ್ನೆ ಕೇಳೋಣ ಅಂತ. 5 ಲೈಟ್ಸ್ ಹತ್ರ KGF ಸ್ಕೂಲ್ ಒಂದಿದೆ ಸರ್. ಲಾಸ್ಟ್ ಟೈಮ್ 0 ರಿಸಲ್ಟ್ ಸರ್. ಮೈನಿಂಗ್ ಕೆಲವು ಸ್ಕೂಲ್ನಲ್ಲಿ ಪುವರ್ ರಿಸಲ್ಟ್ ಬಂದ್ಬಿಟ್ಟಿದೆ. ಈಗ ಆಲ್ರೆಡಿ ನಾವು DDP ಡೈರೆಕ್ಷನ್ ಕೊಟ್ಟಿದ್ದೆ. ನಾನು 2 ಮೀಟಿಂಗ್ ಮಾಡಿದ್ದೀನಿ. ಈ ಸಾರಿ SSLC ಏನು ರಿಸಲ್ಟು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ. ಇನ್ಫ್ಯಾಕ್ಟ್ DDP ಕೂಡ ಮನೆ ಕೂಡ ಭೇಟಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂಗಾರಪೇಟೆಯಲ್ಲಿ ಶಾಸಕರು ಕೂಡ ಸ್ವತಃ ಅವರು ಕೂಡ ಕೆಲವು ಮನೆಗಳಿಗೆಲ್ಲ ಹೋಗ್ತಾ ಇದ್ದಾರೆ. ವಿ ಹ್ಯಾವ್ ಅಡಾಪ್ಟೆಡ್ ಎ ಟಾರ್ಗೆಟ್ ಅಪ್ರೋಚ್. ಅಂದರೆ ನೀವು ಹೇಳ್ದಂಗೆ ಕೆಲವು ಶಾಲೆಗಳಲ್ಲಿ ಯಾತಕ್ಕಾಗಿ ಪರ್ಸೆಂಟೇಜ್ ಕಡಿಮೆ ಆಗಿದೆ, ನಂಬರ್ 1. ಕೆಲವು ಏರಿಯಾಗಳಲ್ಲಿ ಯಾತಕ್ಕಾಗಿ ಅವ್ರದ್ದು ಏನೋ ಮೆಂಬರ್ಶಿಪ್ಪು ಅಥವಾ ಅವ್ರದ್ದು ಎನ್ರೋಲ್ಮೆಂಟ್ ಕಡಿಮೆ ಆಗಿದೆ. ಅದರ ಜೊತೆಯಲ್ಲಿ ಏನಾಗಿದೆ, ಕೆಲವು ಸಬ್ಜೆಕ್ಟ್ಸ್ಗಳಲ್ಲಿ ಕೆಲವು ಮಕ್ಕಳುಗಳು ವೀಕ್ ಆಗ್ತಾ ಇದ್ದಾರೆ. ಆ ಸಬ್ಜೆಕ್ಟ್ಸ್ಗಳಲ್ಲಿ ಅವರು ಒಂದಷ್ಟು ವಿಶೇಷವಾದ ತರಗತಿಗಳನ್ನು ತಗೋಬೇಕು ಅಂತ ಹೇಳಿದ್ದೀವಿ. ಅಂದರೆ ಸ್ಪೆಷಲ್ ಕ್ಲಾಸಸ್ ಅಂತ ಹೇಳ್ತೀರಾ, ಆ ಥರ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ. ಈ ಬಾರ್ಡರ್ ಏರಿಯಾಸ್ಗಳಿದೆ, ಅಲ್ಲಿ ಲ್ಯಾಂಗ್ವೇಜ್ ಇಶ್ಯೂ ಇದೆ. ಆ ಲ್ಯಾಂಗ್ವೇಜ್ ಇಶ್ಯೂ ಇರೋದು ಕೂಡ ಅಡ್ರೆಸ್ ಮಾಡೋಕ್ಕೆ ಈ ಥರ ಎಲ್ಲೆಲ್ಲಿ ನಮ್ಮದು ಗ್ರೇ ಏರಿಯಾಸ್ ಇದೆ ಅಲ್ಲೆಲ್ಲ ಟಾರ್ಗೆಟೆಡ್ ಅಪ್ರೋಚ್ ಇಟ್ಟುಕೊಂಡು ಅವ್ರನ್ನ ಹೆಚ್ಚು ನೀವು ಫೋಕಸ್ ಮಾಡಿದರೆ ಸೊ ದಟ್ ವಿ ಕ್ಯಾನ್ ಟ್ರೈ ಟು ಇಂಪ್ರೂವ್ ಅಪ್ ಆನ್ ದಿ ರಿಸಲ್ಟ್ ಅನ್ನೋ ಉದ್ದೇಶ ಇದೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಎ ಜನರಿಕ್ ಅಪ್ರೋಚ್. ಈಗ ಓದಿರೋ ಹುಡುಗನಿಗೆ ಮತ್ತೆ ಓದಿ ಅಂತ ಹೇಳೋದ್ರಿಂದ ಅದು ಏನೂ ಪ್ರಯೋಜನ ಇಲ್ಲ. ಎಲ್ಲಿ ಕಡಿಮೆ ಬರ್ತಾ ಇದೆಯೋ ರಿಸಲ್ಟ್ ಮತ್ತೆ ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದಾರೋ ಅಲ್ಲಿ ಸ್ಪೆಷಲ್ ಕ್ಲಾಸಸ್ಸು ಮತ್ತು ಆ ಟೀಚರ್ಸ್ಗಳು ಕೂಡ ಓರಿಯೆಂಟೇಷನ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ಈ ತಿಂಗಳು ಮೋಸ್ಟ್ಲಿ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಕೋಲಾರದಲ್ಲಿ. ಮೊನ್ನೆ ಫಸ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ ಅವ್ರದ್ದು, SSLC ಅವ್ರದ್ದು ಎಕ್ಸಾಮ್ ಆಗಿದೆ ಒಂದು. ಅದರಲ್ಲಿ ಒಂದಷ್ಟು ಕೆಲವು ಕಡೆ ವೇರಿಯೇಷನ್ ಆಗಿದೆ. ಅದನ್ನು ಹೆಂಗೆ ಸೆಟ್ರೇಟ್ ಮಾಡಬೇಕು, ಯಾವ ರೀತಿ ಕರೆಕ್ಷನ್ಸ್ ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ನೋಡೋಣ. ನಾನು ಈಗ KGFನಲ್ಲಿ ಆ ಪ್ರಾಬ್ಲಮ್ ಇದ್ರೆ BO ಅವರು ವಿಸಿಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಅವ್ರು ಮಂಜುನಾಥ್ ಇರ್ತಾರೆ ಹೊರತು ಪರ್ಮನೆಂಟ್ BO ಅವ್ರು ಇರೋದೇ ಸ್ಕೂಲ್ ವಿಸಿಟ್ಸ್ ನಿಲ್ಲು. ಲಾಸ್ಟ್ ಟೈಮ್ ರಾಮಾಚಾರಿ ಇದ್ದಾಗ ವಿಸಿಟ್ ಮಾಡ್ತಿದ್ದು ಬಿಟ್ರೆ ಈಗ ಇವ್ರು ಬಂದ ಮೇಲೆ ಒಂದು ಸ್ಕೂಲ್ ವಿಸಿಟ್. ಸರ್, ಈಗ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ನೀವು ಆಗಿದ್ದೀರಿ, 3 months ಇಂದ ಬಾಡಿ ಮೀಟಿಂಗ್ ಆಗಿಲ್ಲ, ಅದು ಯಾವಾಗ ಮೀಟಿಂಗ್ ಆಗ್ತಾ ಇದೆ? ಮೀಟಿಂಗ್ ಅಂದರೆ ಅಲ್ಲೇನು ಮಾಡಬೇಕಾಗಿಲ್ಲ. ನಾವು ಏನಾದ್ರು ಇಂಪಾರ್ಟೆಂಟ್ ವರ್ಕ್ಸ್ ಇದ್ದರೆ ಆ ವರ್ಕ್ಸ್ ರೆಸೊಲ್ಯೂಷನ್ ಪಾಸ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಟು ಡೇ ಆಕ್ಟಿವಿಟೀಸ್ ಏನಿದೆ ಮುನ್ಸಿಪಾಲಿಟೀಸ್ ಇದು ನಗರಸಭೆಗಳದೆಲ್ಲ ನಡೀತಾ ಇದೆ. ಮೇಜರ್ ಡಿಸಿಷನ್ಸ್ ಏನಾರು ಇದ್ದಾಗ ಮಾತ್ರ ನಾವು ಮೀಟಿಂಗ್ ಮಾಡ್ತೀವಿ. ಅದರ್ವೈಸ್ ಆನ್ ಗೋಯಿಂಗು ಟು ಡೇ ರೊಟೀನ್ ವರ್ಕ್ಸ್ ಎಲ್ಲ ನಾವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀನಿ ಆಲ್ರೆಡಿ. ಒಂದು ಮೀಟಿಂಗ್ ಮಾಡಿದ್ದೀನಿ ಸರ್. ಮೊನ್ನೆ ಪೇಪರಲ್ಲಿ ಬರ್ತಿದ್ವಿ ನಾವು. ಇರೋದು ಗೀತಾ ರೋಡ್ ಹೋದ್ರೆ KGFಗೆ ಮೇನ್ ರೋಡ್. ಅದರಲ್ಲೇ ಈ ಫೋರ್ತ್ ಕ್ಲಾಸ್ ಹತ್ರ ಚರಂಡಿ ನೀರು ಕಂಪ್ಲೀಟ್ ಒಂದು 3-4 ದಿನ ರೋಡಲ್ಲಿ ಹೋಗ್ತಾನೆ ಇತ್ತು. ಈ ಫುಟ್ಪಾತ್ಗಳನ್ನ ಮೇಜರ್ ಇವರೆಲ್ಲ ಬಂದ್ಬಿಟ್ಟು ಕಾರ್ಗಳು ಹಚ್ಚಕ್ಕೆ ಆ ಫೋಟೋನ ನೋಡಿರ್ತಾರೆ. ಅದು ನೀರು ಹೋಗ್ತಾನೆ 4 days ಆದ್ರೂ ನೋಡ್ಕೊಂಡು ಓಡಾಡ್ತಾ ಇರ್ತಾರೆ. ಅದನ್ನ ಯಾರು ಕ್ಲಿಯರ್ ಮಾಡಿಲ್ಲ. ನಮ್ಮಲ್ಲಿ ಈ ಸೆನ್ಸಿಟಿವಿಟಿ ಕಡಿಮೆ ಆಗಿದೆ, ಅದು ಆಗಬಾರ್ದು. ಆಮೇಲೆ ಅದು 2 ಕಡೆನೂ ಆಗ್ತಾ ಇದೆ. ಅಧಿಕಾರಿಗಳ ವಲಯದಲ್ಲೂ ಸಾರ್ವಜನಿಕರಲ್ಲಿ ಸಹನೆ ಜಾಸ್ತಿ ಆಗೋಗ್ತಾ ಇದೆ. ಎಲ್ಲ ಸಹಿಸ್ಕೊತಾ ಇದ್ದಾರೆ. ಬಹುಶಃ ಯಾವತ್ತೊಂದಿನ ಕಟ್ಟೆ ಹೊಡಿಬೋದು. ಖಂಡಿತ ನಾವು ಇತಿಹಾಸದಲ್ಲಿ ನೋಡ್ತಾ ಬಂದಿದ್ದೀವಿ. ಅದು ನಮ್ಮ ಜನಗಳಿಗಿರೋ ಸಹನೆ ಬಗ್ಗೆ ನನಗಂತೂ ಬಹಳ ದೊಡ್ಡ ಚಿದಂಬರ ರಹಸ್ಯ ನನಗೆ. ಇಷ್ಟೊಂದು ಸಹಿಸ್ಕೊತಾ ಇದ್ದಾರಲ್ಲ ಅಂತ. ಆಮೇಲೆ ನಮ್ಮ ಅಧಿಕಾರಿಗಳು ಕೆಲವು ಕಡೆ ಉಡಾಫೆಯಿಂದ ಮತ್ತು ಕೆಲವು ಕಡೆ ಉದಾಸೀನ ಮಾಡೋದೆಲ್ಲ ನಾನು ಗಮನಿಸಿದ್ದೀವಿ. ನೀವು ಕಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಯಾವುದೇ ಮಾಹಿತಿ ಕಳಿಸ್ಕೊಟ್ರು ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ಅವ್ರು ಅಟೆಂಡ್ ಮಾಡಿರ್ತಾರೆ. ಬಟ್ ನಾವಾಗಿದ್ದೊಂದು ಅಟೆಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಹೊಸ ಕಮಿಷನರ್ ಸ್ವಲ್ಪ ಮೋಟಿವೇಟ್ ಮಾಡಬೇಕು. ಅವರು ಹಲವರು ಅವರಿಂದನೇ ಕೆಟ್ಟೋಗಿದೆ ಸರ್. ಅವ್ರು ಹೊಟ್ಟೋದ್ರು. ಈಗ ಹೊಸ ಕಮಿಷನರ್ ಬಂದಿದ್ದಾರೆ, ಅವರು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ಕ್ಲೀನಿಂಗ್ ಪ್ರೋಗ್ರಾಮ್ ಮಾಡಿರ್ಬೇಕಲ್ಲ ಬೆಳಗ್ಗೆಯಿಂದ. ಅದು ಏನಾಯ್ತು, ಈ ಲೆಗಸಿ ವೇಸ್ಟ್ ಅಂತ ನಮ್ಮಲ್ಲಿ ಇದೆ. ನಮ್ಮ ನಗರದಲ್ಲಿ ಆ ವೇಸ್ಟ್ನ ನಾವೇನು ಗಣಿನಲ್ಲಿ ಏನೋ ದುಡ್ಡ ಚಿನ್ನನ ಅದನ್ನ ಇಟ್ಕೊಂಡು ಕೂತಿದ್ದಿಲ್ಲ. ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಯಂದರು ಓಡಾಡಬೇಕಾದ್ರೆ ಆ ಗಲೀಜ್ ಜೊತೆ ಓಡಾಡ್ತಾರೆ. ನಮಗೆ ಪರಿಸರ ಮಾಲಿನ್ಯ ಆಗುತ್ತೆ, ಉಸಿರಾಡೋಕ್ಕಾಗ್ತಾ ಇಲ್ಲ, ಒಳ್ಳೆಯ ವಾತಾವರಣ ಕೊಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಬೃಹತ್ ಆಂದೋಲನ ಮಾಡಿದ್ವಲ್ಲ, ಇಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಮಾಡಿದ್ದಾರೆ. ಲೆಗಸಿ ವೇಸ್ಟ್ ಮೊದಲು ಆಚೆಗೆ ಹಾಕ್ಬಿಡ್ಬೇಕು. ಆಮೇಲೆ ಜನರೇಷನ್ ಆಫ್ ವೇಸ್ಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಬಟ್ ಅದನ್ನು ರೀಸೈಕಲ್ ಮಾಡಬೇಕು ನಾವು.
ಮತ್ತು ಸೈಂಟಿಫಿಕ್ ಆಗಿ ಡಿಸ್ಪೋಸಲ್ ಮಾಡೋದಕ್ಕೆ ಇನ್ ಟೈಮಲ್ಲಿ ನಾವು ಪ್ರಯತ್ನಗಳು ಮಾಡಬೇಕು. ನಮ್ಮ ನಗರಸಭೆಯನ್ನ ಸೆನ್ಸಿಟೈಸ್ ಮಾಡಿದ್ದೀವಿ. ಬೆಳಗ್ಗೆ 6 ಗಂಟೆಗೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ನೀವು ನೋಡಿರಬೇಕು. ನಾನು ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳಿರ್ತೀನಿ. ಸೊ ದೇ ವಿಲ್ ಆಲ್ಸೋ ಬಿ ಫಾಲೋಯಿಂಗ್. ಈ ಚಳಿ ಸ್ವಲ್ಪ ಆ ಕಡೆ ಈ ಕಡೆ ಕದ್ದು ಗಿದ್ದು ಮಾಡ್ತಾ ಇರ್ತಾರೆ. ಈಗ ಈ ಕಾರ್ಯಕ್ರಮ ಎಷ್ಟು ದೊಡ್ಡ ಕಾರ್ಯಕ್ರಮ ಸರ್. ಪ್ರೆಸ್ ಅವ್ರು ನಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಆಮೇಲೆ ನಾನು ಕಮಿಷನರ್ ಫೋನ್ ಮಾಡಿ ತಿಳ್ಕೊಂಡು ಅವರು ಫೋಟೋಸು ಎಲ್ಲ ಕಳಿಸ್ತಾರೆ. ಇದು ಕೊರತೆ. ದೇ ಶುಡ್ ಇನ್ವಾಲ್ವ್ ಈ ಪಬ್ಲಿಕ್. ನೀವು ಎಸ್ಪೆಷಲಿ ಮೀಡಿಯಾ ಇನ್ KGF ಇಸ್ ವೆರಿ ಆಕ್ಟಿವ್, ಪ್ರೊಆಕ್ಟಿವ್. ಮುನ್ಸಿಪಾಲಿಟಿಯಲ್ಲಿ ವೆಲ್ತ್ಗೆ ಇನ್ಸ್ಪೆಕ್ಟರ್ ಇದ್ದಾರಾ, ಹೆಲ್ತ್ಗೆ ಇನ್ಸ್ಪೆಕ್ಟರ್ ಇದ್ದಾರಾ ಗೊತ್ತಾಗಲ್ಲ. ಬಂದು 18th ತಹಸೀಲ್ದಾರ್ ಚಾಂಬರಲ್ಲಿ ನೌಕರ ಸಂಘ ಪ್ರೆಸಿಡೆಂಟು ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ವಿನೀತನು ಇಬ್ಬರು ಜಗಳ ಮಾಡ್ಕೊಳ್ತಾರೆ ಒಳಗಡೆ. ಇದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾರ್ಮಲ್ ಒಂದು ವಿಜಯಕುಮಾರ್ ವಿಜಯನಗರಲ್ಲಿರೋದು ಸುಮ್ಮನೆ ಏನು ಮಾತಾಡೋಕ್ಕೆ ಬಂದಿದ್ದಾರೆ ಸೇಮ್ ತಹಸೀಲ್ದಾರ್ ಆಫೀಸ್ ಅವ್ರ ಮೇಲೆ FIR ಆಗ್ತಾರೆ. ತಹಸೀಲ್ದಾರ್ ಚಾಂಬರಲ್ಲಿ ಜಗಳ ಆಗ್ತದೆ, ನೌಕರ ಸಂಘ ಪ್ರೆಸಿಡೆಂಟ್ ಹೊಡೆಯೋಕ್ಕೆ ಬರ್ತಾರೆ, ಇವರು ಸೇಫ್ ಗಾರ್ಡ್ ಮಾಡ್ತಾರೆ. ಇನ್ನೊಬ್ರು ಕೇಳಿದ್ರೆ ನನ್ನ ಫ್ಯಾಮಿಲಿ ಜಗಳ ಹೇಳ್ತಾರೆ ತಹಸೀಲ್ದಾರ್. ಇದು ಹೆಂಗೆ ಸಾಯ್ತಾರೆ? ಒಂದು ಜಗಳ ಆಗಿದೆ ಅಲ್ಲಿ ವಿನೀತ್ ವಿಲೇಜ್ ಸೆಕ್ರೆಟರಿ ಅಂಡ್ ಇವರು ನೌಕರ ಸಂಘ ಪ್ರೆಸಿಡೆಂಟ್ ತಹಸೀಲ್ದಾರ್ ಚಾಂಬರಲ್ಲಿ ಅವ್ರ ಚಾಂಬರ್ ಮುಂದ್ಗಡೆ ಆಗ್ತಾ ಇರೋದು. ಇದು ಯಾವ ರೀತಿ ಬೇರೆ ಪಬ್ಲಿಕ್ ಬಂದರೆ ಬಿಡ್ತಾರೆ ಸಾಹೇಬ್ರೆ? ಇವರು ಪಬ್ಲಿಕ್ ಬಂದ್ರೆ ಬೇಡ ಕೇಸ್ ಫೈಲ್ ಮಾಡ್ತಾರೆ. ನೆಕ್ಸ್ಟ್ ಇದು 2 ಕೊಟ್ಟಿಲ್ಲ ಸಾಹೇಬ್ರೆ. ಅದೇ ನೀವು ಇದಕ್ಕೆ ಇನ್ಫಾರ್ಮೇಶನ್ ಕೇಳಿದೆ ನಗರಸಭೆಯಿಂದ. ಅದು ಯಾವುದು ನಗರಸಭೆ ಅಂದ್ರೆ ಅವರು ಯಾವುದು ಒಂದು ಕೊಟ್ಟಿಲ್ಲ. 3 ತಿಂಗಳ ಮೇಲೆ ಆಯ್ತು. ಅದು ಕಮಿಷನರ್ ಇಲ್ಲೇ ಇದೆ, ಹೊಸ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ ಸಾಹೇಬ್ರು. ನೀವು ಕಲ್ಸಿರೋದಿದೆ DMA ಕಲ್ಸಿರೋದು. ಅವರು ದೇ ಆರ್ ಆಸ್ಕಿಂಗ್ ಸಮ್ ಇನ್ಫಾರ್ಮೇಶನ್. ಚೆಕ್ ಮಾಡಿ ಕೊಟ್ಬಿಡಿ. ಅವ್ರು ಸುಮ್ಮನೆ ಅಪೀಲ್ ಹೋಗೋ ಅಗತ್ಯನೇ ಏನಿದೆ. ಇನ್ಫಾರ್ಮೇಶನ್ ಕೊಡಿ ಆಸ್ ಪರ್ RTI. ಇದು DMA ಕಲ್ಸಿದೆ ಸಾಹೇಬ್ರೆ. ಇದು ನೀವು ಕೊಟ್ಟಿರೋದು ನಿಮ್ಮ ಕಡೆಯಿಂದ ಅಟೆಂಡ್ ಮಾಡಿ. ಕಾಪಿ ಇದೆ ಇಲ್ಲಿ ಒಂದು ಅವ್ರಿಗೊಂದು ಕಾಪಿ ಇದು ಅಟೆಂಡ್ ಮಾಡಿ. ಇದು ಸಾಹೇಬ್ರೆ ಅಷ್ಟೇ ಸಾಹೇಬ್ರೆ. ತಹಸೀಲ್ದಾರ್ ಇಲ್ಲಿ ಇದ್ದಾರೆ. ಏನಪ್ಪ ಇದು ಏನ್ರಿ ಬರೋದು? ಹೇಳಿ ಸಾಹೇಬ್. ಕರ್ಸಿ ಕ್ಲೋಸ್ ಮಾಡಿ ಅಪ್ಪ. ಏನಿಲ್ಲ ಏನಿಲ್ಲ ಆಯ್ತು, ಕರ್ಸಿ ಅವ್ರಿಗೆ ವಾರ್ನ್ ಮಾಡ್ರಿ. ನಿಮ್ಮ ಚೇಂಬರಲ್ಲಿ ನೋಡಲ್ಲ ಸರ್ ಗಲಾಟೆ ತರ ಇಲ್ಲ ಸರ್. ಬರತ್ತೆ ಸರ್. ಆಯ್ತು, ಡೋಂಟ್ ಅಲೋ ಎನಿಬಡಿ, ಡೋಂಟ್ ಅಲೋ ಎನಿಬಡಿ. ಸರ್ ಸಾಹೇಬ್ರೆ ಗಲಾಟೆ ತರ ಇಲ್ಲ. ನೀವು ಸಿಂಪಲ್ ಆಗಿ ಹೇಳ್ತಾರೆ. ಅಲ್ಲಿ ಗಲಾಟೆ ಆಗಿದೆ. CC ಕ್ಯಾಮ್ರಾ ಸಾಹೇಬ್ರಿಗೆ ತೋರಿಸ್ಬಿಡ್ತೀರಾ? CC ಕ್ಯಾಮ್ರಾ ತೋರಿಸ್ತೀರಾ ಸಾಹೇಬ್ರಿಗೆ? 4:05 ಗಂಟೆಗೆ ಈಗ ಸಂಬಡಿ ಹ್ಯಾಸ್ ಕಮ್ ಟು ಯುವರ್ ರೂಮಲ್ಲಿ ಬಂದು ಆ ಥರ ಗಲಾಟೆ ಮಾಡಿದ್ದಾರೆ. ದೇ ಶುಡ್ ಟೇಕ್ ಆಕ್ಷನ್. ಡೋಂಟ್ ಅಲೋ ಸಚ್ ಥಿಂಗ್ಸ್. ಇವ್ರು ಮತ್ತೆ ಆಫೀಸಲ್ಲಿ ಬಿಟ್ಬಿಡ್ತಾರೆ ಸಾಹೇಬ್ರೆ. ನಾನು ಸಪೋಸ್ ಒಂದು ಉದಾಹರಣೆ ನಾನೇ ಹೊರಗಡೆ ಹೋಗ್ತೀನಿ, ನನ್ನ ಬಿಡ್ತಾರೆ ಇವರು FIR ಆಗ್ತಾರೆ ಇಮಿಡಿಯೇಟ್ ಆಗಿ. ಅವ್ರು ಯಾಕೆ ಅವ್ರು ಏನು ಹೇಳ್ತಾರೆ, ನನ್ನ ಫ್ಯಾಮಿಲಿಯಲ್ಲಿ ಜಗಳ ಆಗಿದೆ ಅದಕ್ಕೆ ನಾನು ಬಿಟ್ಬಿಡ್ತೀನಿ ಅಂದ್ರೆ ಹೆಂಗೆ ಸಾಹೇಬ್ರೆ? ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿನ ಹೇಳ್ತಾರೆ. ಅಪ್ಪ ನಾವೆಲ್ಲ ಅಮಾಯಕರ ಸಾಹೇಬ್ರೆ, ಔಟ್ ಸೈಡ್ ಇದ್ರು. ಹೇಳ್ತೀನಿ ಬಾಬು, ಹೇಳಿದ್ದೀನಿ. ಸರಿ ಸರ್. 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. ಅದು ಒಂದು ಮ್ಯಾಟರ್. ನನ್ನೆ ಬಂದು 18th ತಹಸೀಲ್ದಾರ್ ಚಾಂಬರಲ್ಲಿ ನೌಕರ ಸಂಘ ಪ್ರೆಸಿಡೆಂಟು ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ವಿನೀತನು ಇಬ್ಬರು ಜಗಳ ಮಾಡ್ಕೊಳ್ತಾರೆ ಒಳಗಡೆ. ಇದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾರ್ಮಲ್ ಒಂದು ವಿಜಯಕುಮಾರ್ ವಿಜಯನಗರಲ್ಲಿರೋದು ಸುಮ್ಮನೆ ಏನು ಮಾತಾಡೋಕ್ಕೆ ಬಂದಿದ್ದಾರೆ ಸೇಮ್ ತಹಸೀಲ್ದಾರ್ ಆಫೀಸ್ ಅವ್ರ ಮೇಲೆ FIR ಆಗ್ತಾರೆ. ತಹಸೀಲ್ದಾರ್ ಚಾಂಬರಲ್ಲಿ ಜಗಳ ಆಗ್ತದೆ, ನೌಕರ ಸಂಘ ಪ್ರೆಸಿಡೆಂಟ್ ಹೊಡೆಯೋಕ್ಕೆ ಬರ್ತಾರೆ, ಇವರು ಸೇಫ್ ಗಾರ್ಡ್ ಮಾಡ್ತಾರೆ. ಇನ್ನೊಬ್ರು ಕೇಳಿದ್ರೆ ನನ್ನ ಫ್ಯಾಮಿಲಿ ಜಗಳ ಹೇಳ್ತಾರೆ ತಹಸೀಲ್ದಾರ್. ಇದು ಹೆಂಗೆ ಸಾಯ್ತಾರೆ? ಒಂದು ಜಗಳ ಆಗಿದೆ ಅಲ್ಲಿ ವಿನೀತ್ ವಿಲೇಜ್ ಸೆಕ್ರೆಟರಿ ಅಂಡ್ ಇವರು ನೌಕರ ಸಂಘ ಪ್ರೆಸಿಡೆಂಟ್ ತಹಸೀಲ್ದಾರ್ ಚಾಂಬರಲ್ಲಿ ಅವ್ರ ಚಾಂಬರ್ ಮುಂದ್ಗಡೆ ಆಗ್ತಾ ಇರೋದು. ಇದು ಯಾವ ರೀತಿ ಬೇರೆ ಪಬ್ಲಿಕ್ ಬಂದ್ರೆ ಬಿಡ್ತಾರೆ ಸಾಹೇಬ್ರೆ? ಇವರು ಪಬ್ಲಿಕ್ ಬಂದ್ರೆ ಬೇಡ ಕೇಸ್ ಫೈಲ್ ಮಾಡ್ತಾರೆ. ನೆಕ್ಸ್ಟ್ ಇದು 2 ಕೊಟ್ಟಿಲ್ಲ ಸಾಹೇಬ್ರೆ. ಅದೇ ನೀವು ಇದಕ್ಕೆ ಇನ್ಫಾರ್ಮೇಶನ್ ಕೇಳಿದೆ ನಗರಸಭೆಯಿಂದ. ಅದು ಯಾವುದು ನಗರಸಭೆ ಅಂದ್ರೆ ಅವರು ಯಾವುದು ಒಂದು ಕೊಟ್ಟಿಲ್ಲ. 3 ತಿಂಗಳ ಮೇಲೆ ಆಯ್ತು. ಅದು ಕಮಿಷನರ್ ಇಲ್ಲೇ ಇದೆ, ಹೊಸ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ ಸಾಹೇಬ್ರು. ನೀವು ಕಲ್ಸಿರೋದಿದೆ DMA ಕಲ್ಸಿರೋದು. ಅವರು ದೇ ಆರ್ ಆಸ್ಕಿಂಗ್ ಸಮ್ ಇನ್ಫಾರ್ಮೇಶನ್. ಚೆಕ್ ಮಾಡಿ ಕೊಟ್ಬಿಡಿ. ಅವ್ರು ಸುಮ್ಮನೆ ಅಪೀಲ್ ಹೋಗೋ ಅಗತ್ಯನೇ ಏನಿದೆ. ಇನ್ಫಾರ್ಮೇಶನ್ ಕೊಡಿ ಆಸ್ ಪರ್ RTI. ಇದು DMA ಕಲ್ಸಿದೆ ಸಾಹೇಬ್ರೆ. ಇದು ನೀವು ಕೊಟ್ಟಿರೋದು ನಿಮ್ಮ ಕಡೆಯಿಂದ ಅಟೆಂಡ್ ಮಾಡಿ. ಕಾಪಿ ಇದೆ ಇಲ್ಲಿ ಒಂದು ಅವ್ರಿಗೊಂದು ಕಾಪಿ ಇದು ಅಟೆಂಡ್ ಮಾಡಿ.
ಅದು ಸಾಹೇಬ್ರೆ ಬೇರೆ? ಅಷ್ಟೇ ಸಾಹೇಬ್ರೆ, ತಹಸೀಲ್ದಾರ್ ಇಲ್ಲೇ ಇದ್ದಾರೆ. ಏನಪ್ಪ ಇದು ಏನ್ರಿ ಬರೋದು ಹೇಳಿ ಸಾಹೇಬ್. ಕರ್ಸಿ ಕ್ಲೋಸ್ ಮಾಡಿ ಅಪ್ಪ ಏನಿಲ್ಲ ಆಯ್ತು ಕರ್ಸಿ ಅವ್ರಿಗೆ ವಾರ್ನ್ ಮಾಡ್ರಿ ನಿಮ್ಮ ಚೇಂಬರಲ್ಲಿ ನೋಡಲ್ಲ ಸರ್ ಗಲಾಟೆ ತರ ಇಲ್ಲ ಸರ್, ಬರತ್ತೆ ಸರ್. ಆಯ್ತು ಡೋಂಟ್ ಅಲೋ ಎನಿಬಡಿ ಡೋಂಟ್ ಅಲೋ ಇಲ್ಲ, ಹಂಗೆ ಏನಕ್ಕೆ ಹೋಗ್ಬಾರ್ದು. ಸರ್ ಸಾಹೇಬ್ರೆ ಗಲಾಟೆ ತರ ಇಲ್ಲ, ನೀವು ಸಿಂಪಲ್ ಆಗಿ ಹೇಳ್ತಾರೆ. ಅಲ್ಲಿ ಗಲಾಟೆ ಸಿಸಿ ಕ್ಯಾಮ್ರಾ ಸಾಹೇಬ್ರಿಗೆ ತೋರಿಸ್ಬಿಡ್ತೀರಾ? ಸಿಸಿ ಕ್ಯಾಮ್ರಾ ತೋರಿಸ್ತೀರಾ ಸಾಹೇಬ್ರಿಗೆ? 4:05 ಗಂಟೆಗೆ ಈಗ ಸಂಬಡಿ ಎಸ್ ಕಮ್ ಟು ಯುವರ್ ರೂಮಲ್ಲಿ ಬಂದು ಆ ಥರ ಗಲಾಟೆ ಮಾಡಿದ್ದಾರೆ ಶುಡ್ ಟೇಕ್ ಆಕ್ಷನ್ ಡೋಂಟ್ ಅಲೋ ಸಚ್ ಇವ್ರು ಮತ್ತೆ ಆಫೀಸಲ್ಲಿ ಬಿಟ್ಬಿಡ್ತಾರೆ ಸಾಹೇಬ್ರೆ. ನಾನು ಸಪೋಸ್ ಒಂದು ಉದಾಹರಣೆ ನಾನೇ ಹೊರಗಡೆ ಹೋಗ್ತೀನಿ, ನನಗೆ ಬಿಡ್ತಾರೆ ಅವರು FIR ಆಗ್ತಾರೆ ಇಮಿಡಿಯೇಟ್ ಆಗಿ. ಅವ್ರು ಏನು ಹೇಳ್ತಾರೆ, ನನ್ನ ಫ್ಯಾಮಿಲಿಯಲ್ಲಿ ಜಗಳ ಆಗಿದೆ ಅದಕ್ಕೆ ನಾನು ಬಿಟ್ಬಿಡ್ತೀನಿ ಅಂದ್ರೆ ಹೆಂಗೆ ಸಾಹೇಬ್ರೆ? ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿನ ಹೇಳ್ತಾರೆ. ಅಪ್ಪ ನಾವೆಲ್ಲ ಅಮಾಯಕರ ಸಾಹೇಬ್ರೆ, ಔಟ್ ಸೈಡ್ ಇದ್ರು. ಹೇಳ್ತೀನಿ ಬಾಬು ಹೇಳಿದ್ದೀನಿ ಸರಿ ಸರ್.